ಮೇಡಮ್ ಮೇಡಮ್ ಎಸ್ ಸರ್. ನೀವಾ? ನಿಮ್ಗೂ ಸಲ್ಯೂಟ್ ಹೊಡೆದ್ನಾ? ಹೇಳಿ, ಏನ್ ವಿಷಯ? ಮೇಡಮ್ ನಾಳೆ ಒಂದೇ ಒಂದಿನ ರಜಾ ಬೇಕಾಗಿತ್ತು. ಸಾಹೇಬ್ರಿಗೆ ಸ್ವಲ್ಪ ಹೇಳಿ ಮೇಡಮ್ ಪ್ಲೀಸ್. ಅದೆಲ್ಲ ಆಗಲ್ಲ, ಹೋಗಿ ಕೆಲಸ ನೋಡೋಗಿ. ಮೇಡಮ್ ನಾಳೆ ನನ್ನ ಲವರ್ ಬರ್ತ್ಡೇ ಇದೆ ಮೇಡಮ್. ಏನ? ಲವ್ವಾ? ನಾವ್ ಯಾರು ಹೇಳಿ? ಪೊಲೀಸ್ 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 ಕಾನ್ಸ್ಟೇಬಲ್ಸ್ಗೆಲ್ಲ ಅಷ್ಟು ಈಸಿಯಾಗಿ ರಜಾ ಸಿಗಲ್ಲ. ಸ್ವಲ್ಪ ಕೈ ಬಿಸಿ ಮಾಡ್ಬೇಕಾಗತ್ತೆ. ಏಯ್, ಸರಿ ಮೇಡಮ್. ಯಾರಪ್ಪ ನೀನು ಹಿಂಗೆ ಯಾಕೆ ಬಿದ್ದೆ? ಯಾರು ತಲೆ ಕೆಡಿಸ್ಕೋತಿಲ್ವಲ್ಲ? ಎದಾಳ ಮೇಲೆ ಎದಾಳ, ಇಲ್ಲೇ ನಿಂತಿರೋ ಮಾದ್ನೆ ಆಳ್ಗಿಳ್ಳಾಡಿಯ. ಯಾರು ಕೇರೆ ಮಾಡ್ತಿಲ್ಲ. ರೇ ಸುಧೀರ್ ಅವ್ರೆ, ಅವನ್ ಎಂತ ಕಳ್ಳ ಗೊತ್ತಾ? ಲೋಕಲ್ ಅಲ್ಲೇ ಇಂಟರ್ನ್ಯಾಷನಲ್ ಕ್ರಿಮಿನಲ್. ಅವನ್ ಹೆಂಗ್ ಹಿಡ್ದಿದ್ದೀನಿ ಗೊತ್ತಾ? ಗೊತ್ತಿಲ್ಲಪ್ಪ. ಗಲ್ಲಲ್ಲಿ ರೋಡಲ್ಲಿ ಬಿಲ್ಡಿಂಗ್ ಮೇಲೆಲ್ಲ ಹತ್ತಿ ಚೇಸ್ ಮಾಡಿ ಫೈಟ್ ಮಾಡಿ ಇಟ್ಕೊಂಡ್ ಬಂದಿದ್ದೀನಿ. ಈ ಫೈಟಿಂಗು ಈ ಚೇಸಿಂಗ್ ನ ಯಾವ್ದಾದ್ರು ಫಿಲಮ್ ಅಲ್ಲಿ ಹಾಕೊಂಡ್ಬಿಟ್ರೆ ಆ ಫಿಲಮ್ 100 ಡೇಸ್. ಏನ್ರಿ ಇವರು ಏನ್ ರಿಯಾಕ್ಷನ್ ಕೊಡ್ತಾ ಇಲ್ಲ? ನಾನ್ ಮಾಡಿರೋ ಸಾಹಸನ ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ಟು ಚಪ್ಪಾಳೆ ತಟ್ಟದೆ ಮರ್ತು ಬಿಟ್ಟಿದ್ದೀರಾ? ಚಪ್ಪಾಳೆ ಇರಿ ಒಂದ್ ನಿಮಿಷ. ಚೇಜಿಂಗು ಫೈಟಿಂಗ್ ಅಲ್ಲಿ ಇದಕ್ಕೆ ಹೋಗದೆ ಮರ್ತು ಬಿಟ್ಟಿದ್ದೆ. ಹೋಗ್ಬಿಟ್ಟು ಬಂದ್ಬಿಡ್ತೀನಿ, ಆಮೇಲೆ ತಟ್ಟಿವ್ರಿ ತಡ. ಮೇಡಮ್, ಹೋದ್ಸಲ ಸಿಕ್ಕಾಕೊಂಡಾಗ ನಿನ್ನ ಬಿಟ್ ಕಳ್ಸಿದ್ದು ಆ ರಮಣಚಾರಿ ಕೈಗೆ ಸಿಗಾಕೊಂಡು ಅವನಿಗೆ ಪ್ರಮೋಷನ್ ಸಿಗ್ಲಿ ಅಂತ ಅಲ್ಲ, ನಿನ್ ಕಳ್ತನದಲ್ಲಿ ನನಗ್ ಶೇ ಸಿಗ್ಲಿ ಅಂತ. ಮೇಡಮ್, ನನ್ನ ಹತ್ರ ಒಂದು ಸರ ಇದೆ. ಇದು ನಿಮಗೆ, ನಾನು ಸ್ಟೇಷನ್ ಇಂದ ಹೊರಗೆ. ಓಕೆನಾ? ಕಳ್ಸ್ಕೊ. ಮೇಡಮ್ ಎಲ್ರಿ ಅವನು? ಮೇಡಮ್ ಅವನ್ನ ಕಳಿಸ್ಬಿಟ್ರು. ಕಳ್ಸ್ಬಿಟ್ರು? ಆ ಕಳ್ ನನ್ ಮಗನ್ ಯಾಕೆ ಮೇಡಮ್ ಬಿಟ್ಟು ಕಳ್ಸಿದ್ರಿ? ನಿಮ್ ಬಿಲ್ಡಪ್ ನೋಡಕ್ ಆಗ್ತಿಲ್ಲ ಅದಕ್ಕೆ. ಓ, ನಮಗ್ ಬಿಲ್ಡಪ್ ಜಾಸ್ತಿ ಆಯ್ತು ಅಂತ ಹೊಟ್ಟೆ ಉರಿ ಎತ್ಕೊಂಡು ಬಿಟ್ಟು ಕಳ್ಸದ್ರಾ? ನಿಮ್ಗೆ ಇನ್ನೊಂದು ನಿಜ ಹೇಳ್ತೀನಿ ಕೇಳಿ. ಅವನು ನಾನ್ ಹೇಳ್ಕೊಂಬಂದಿದ್ ಕಳ್ಳ ಅಲ್ಲ. ಸಾಹೇಬ್ರು ಅವ್ರ ಹೆಂಡತಿ ಚೈನ್ ಕದ್ದ ಅಂತ ಹೇಳ್ಬಿಟ್ಟು ನನ್ ಜೊತೆ ಅವನ್ನ ಕಳ್ಸಿದ್ರು. ಈಗ ಅವ್ರು ಬಂದ್ ಕೇಳಿದ್ರೆ ಏನ್ ಹೇಳ್ತೀರಾ? ನೀವ್ಯಾಕ್ ಮೊದ್ಲೇ ಹೇಳಿಲ್ಲ? ಬಿಲ್ಡಪ್. ಅಣ್ಣ ಹೇಳಣ್ಣ. ಹೆಣ್ಣು ನೋಡಕ್ ಹೋಗ್ಬೇಕು, ಬೇಗ ಬಾ. ಅಯ್ಯೋ, ಲೇಟ್ ಆಗಿ ಬರ್ತೀವಿ ಅಂದರು, ಇಷ್ಟು ಬೇಗ ಬಂದ್ಬಿಟ್ಟಿದಾರಲ್ಲಪ್ಪ. ನೋಡಿ, ಅವರು ರಾಮ್ ಅಂತ. ನಮಸ್ಕಾರ. ನಮಸ್ಕಾರ. ಇವರು ಅವ್ರ ತಮ್ಮ ರಮಣ್. ಸರ್ ನಮಸ್ಕಾರ. ಅವ್ರಿಗೆ ಮದುವೆ ಆಗಿದೆ. ಈ ಹುಡುಗಿ ರಿಯಾಕ್ಷನ್ ನೋಡ್ತಾ ಇದ್ರೆ ಯಾಕೋ ಇದು ಹೊಗೆನೆ ಅನ್ಸ್ತಾ ಇದೆ. ನೋಡಿ ಸ್ವಾಮಿ, ನಿಮ್ ಮಗಳನ್ನ ಇವ್ರಿಗೆ ಕೊಟ್ಟು ಮದುವೆ ಮಾಡಿದ್ರೆ ರಾಣಿ ಮಹಾರಾಣಿಯಾಗಿ ನೋಡ್ಕೊಳ್ತಾರೆ. ಹಾಗೇನೆ ಇವರಿಗೆ ತಂದೆ ತಾಯಿ ಇಲ್ಲ, ನಿಮ್ಮನ್ನೇ ಸ್ವಂತ ತಂದೆ ತಾಯಿ ತರ ನೋಡ್ಕೊಳ್ತಾರೆ. ಅವ್ರಿಗೆ ತಂದೆ ಆಗೋಷ್ಟು ನನಗೆ ವಯಸ್ಸಾಗಿಲ್ಲ ಬಿಡಿ. ಸುಮ್ನೆ ತಮಾಷೆ ಮಾಡಿದೆ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಒಳ್ಳೆ ಮರ್ಯಾದೆ. ಶೀಲಾ, ಟೀಚರ್. ಎಸ್. ಇವನು ದಿನಾಂಕಗೆ ಪ್ರಿಯಾಂಕ ಅಂತ ಬರ್ದವನೆ. ಇಲ್ಲ ಟೀಚರ್, ನಾನು ಬರ್ದಿಲ್ಲ. ಯಶವಂತ್ ಟೀಚರ್, ನಾನು ಬರ್ದಿಲ್ಲ. ಇವ್ನು ಸುಳ್ಳು ಹೇಳ್ತಾ ಇದ್ದಾನೆ. ಯಾಕೋ? ಯಶವಂತ್, ಆ ತರ ಎಲ್ಲ ಬರಿಬಾರ್ದು. ಯಾಕೋ? ರಾಮ್, ಯಾಕಿಂಗ್ ಮಾಡ್ತೀಯಾ? ಸುಮ್ನೆ ಕುತ್ಕೊಳಕ್ ಆಗಲ್ವಾ? ದಡ್ಡ, ಒಂಚೂರು ಬುದ್ಧಿಲ್ಲ ನಿಂಗೆ.
ಟೀಚರ್ ನಿನ್ನ ಬೈದಿದ್ದಕ್ಕೆ ನಂಗೆ ತುಂಬಾ ಬೇಜಾರಾಯ್ತು ಗೊತ್ತಾ? ನೀನೇನ್ ಬೇಜಾರ್ ಮಾಡ್ಕೋಬೇಡ ಶೀಲಾ. ಹ್ಮ್. ಟೀಚರ್ ಇನ್ನೊಂದ್ಸರಿ ಬೈಲಿ, ಅವ್ರ ಬಾಯಿಗೆ ಕೈಗೆ ಫೆವಿಕಾಲ್ ಹಾಕಂಟಿಸ್ಬಿಡ್ತೀನಿ ಅಷ್ಟೇ. ನಾನು ನಿನ್ ತುಂಬಾ ಪ್ರೀತಿಸ್ತಾ ಇದ್ದೀನಿ ಶೀಲಾ. ರಾಮ್ ಕೈ ಬಿಡಿ, ಯಾರಾದ್ರೂ ನೋಡ್ತಾರೆ. ಕೈ ಬಿಡಿ ಶೀಲಾ, ಕೈ ಬಿಟ್ಟರೆ ಬಿಡಿ. ತಪ್ಪು ತಿಳ್ಕೊತಾರೆ, ಕೈ ಹಿಡ್ಕೊಂಡ್ರೆ ಯಾರು ತಪ್ಪು ತಿಳ್ಕೊಂತಾರೆ? ಬಿಡಿ ಪ್ಲೀಸ್. ಶೀಲನ್ ಮದ್ವೆ ಆಗೋಯ್ತು, ಶೀಲನ್ ಮದ್ವೆ ಆಗೋಯ್ತು, ಶೀಲನ್ ಮದ್ವೆ ಆಗೋಯ್ತು. ನೀನೇನ ಹುಡ್ಕೋ? ಶೀಲಾ, ಯಾಕೆ? ನನ್ ಮಗನೇ, ನಾನೇನ್ ನನ್ ಮಾಡ್ದೆ? ಜೀವನ ಹಾಳ್ ಮಾಡಿದಲ್ದೆ ನನ್ ಮಗಳ ಜೀವನ ಹಾಳ್ ಮಾಡಕ್ ಬಂದಿದ್ಯಾ? ಈ ಪೊರ್ಕೆಯಲ್ಲಿ ನಿನ್ ಕೈ ಕಾಲು ಮುರಿತೀನಿ. ನನ್ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ರು ಎಲ್ಲ ಹಾಳಾಗೋಯ್ತು. ಏನ್ ಸರ್ ಮುಖ ನೋಡ್ತಾ ಇದ್ದೀರಾ? ಕಾಪಾಡಿ ಸರ್. ನೀನು ಅಮ್ಮ. ಆ. ದೇವಾ. ನಂಗೆ ಗೊತ್ತು ರಮಣ್ ಸರ್, ನೀವೆಂತೆಂಥ ಫ್ಲವರ್ಸ್ಗಳು ಕನಸ್ಕೊಂಡಿರ್ತೀರಾ ಅಂತ. ಏನ್ ಮಾಡಕ್ಕಾಗತ್ತೆ, ಫ್ಲವರ್ಸ್ಗಳು ಬೀಳೋ ಜಾಗದಲ್ಲಿ ಪೊರ್ಕೆಯಿಂದ ಏಟುಗಳು ಬಿದ್ಬಿಟ್ರು. ಏಯ್, ನನ್ಗೆ ಕೋಪ ಅಮ್ಮನ್ ಮೇಲಲ್ಲ, ಮತ್ತೆ ನಮ್ಮ ಅಣ್ಣನ್ ಮೇಲೆ. ಆ? ಅವ್ರ ಅಮ್ಮನ್ ಜೀವನ ಹಾಳು ಮಾಡ್ಬಿಟ್ಟು ಬಂದವನಲ್ಲ, ನನ್ಗೆ ಗೊತ್ತಿಲ್ದಂಗೆ. ಎಂತ ಅಂತ ಬಂದ್ರೆ ನೀವು ಹುಡುಗಿ ಜೀವನ ಹಾಳು ಮಾಡಿ ತಮಗೆ ಹೇಳ್ಬೇಕಂತ. ಏಯ್ ಸ್ಟಾಪ್, ಫಸ್ಟ್ ನಿನ್ ಹೊಡಿಬೇಕು. ಯಾಕೋ? ನನ್ ಲವರ್ ಮನೆ ಕರ್ಕೊಂಡೋಗಿ ನನ್ ಮಗಳನ್ನೇ ನಂಗೆ ತೋರಿಸ್ತಿಲ್ಲ. ಗುಬಾಡ್. ಏಯ್, ನಾನು ಕೆಳಗಿಂದ ಮೇಲ್ ಬಿದ್ದು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ಬೇಡ ಕಣ. ಆ ಅಮ್ಮನ್ ಜೀವನ ಹಾಳು ಮಾಡೋದಲ್ದೆ ನನ್ ಜೀವನನು ಹಾಳು ಮಾಡ್ತೀನಿ. ಅಯ್ಯೋ ದೇವ್ರೇ. ಲೇ ಕಂದ, ಅವಳು ನನ್ ಮಗಳ ತರ ಅಂತ ಹೇಳಕ್ ಬಂದೆ ಕಣ ಅಷ್ಟೇ. ಇನ್ ನನ್ ಪೇ ಕುಡ್ದು ಸರಿ ಹೋಗ್ತದೆ. ಹಲೋ, ಹೇಳ ಮಗ. ಅಯ್ಯೋ, ಹೆಣ್ಣು ನೋಡಕ್ ಹೋಗಿದ್ವಿ ಕಣೋ. ಹೆಣ್ಣು ನೋಡಕ್ ಹೋದ್ರೆ ಅವ್ರ ಅಮ್ಮನ್ ಕುಂಫು ಫೈಟ್ ನೋಡಂಗ ಆಗ್ಬಿಡ್ತು ಕಣೋ. ಸ್ವಲ್ಪ ಏನಾದ್ರೂ ಬೇಲೆ ಆದ್ರೂ ಟಚ್ ಆಗಿದ್ರೆ ಸ್ವರ್ಗಲೋಕದಿಂದ ಬ್ಯಾಟು ಬಾಲು ಎಲ್ಲ ಕೆಳಗ್ ಬಿದ್ದು ಉರುಳಾಡ್ಬಿಡ್ತಿದ್ದು. ಕೊಡ ಇಲ್ಲಿ ಫೋನು. ಲೋಪರ್ ತಗೊಂಡು ಫೋನಲ್ಲಿ ನನ್ನ ಮರ್ಯಾದೆ ಕಳೀತಾ ಇದ್ದೀನಿ. ನಾನ್ 1000 ಮನೆಗೆ ಹೋಗ್ಬತ್ತೀನಿ, ಅದನ್ನ ನಿನ್ ಯಾರಿಗೂ ಹೇಳ್ಕೊಡ್ತು ಫೋನಲ್ಲಿ. ಫಸ್ಟ್ ಫೋನ್ ಆಫ್ ಮಾಡು. ಮೊದ್ಲು ಅದನ್ನೇ ಹೇಳಿ. ಎಂತ ಕೆಲಸ ಮಾಡ್ಬಿಟ್ಟು ನನ್ನ ಮರ್ಯಾದೆ ನಾನೇ ಕಳ್ಕೊಂಡ್ಬಿಟ್ಟನಲ್ಲೋ. ನನ್ ತಮ್ಮ ನೋಡ್ರಿ, ಕಣ್ಣು ತೆರೆಸಿದ ತಮ್ಮ. ಬ್ರದರ್ಸ್. ಶೀಲಾ. ಅಯ್ಯೋ, ಸ್ಟೀಲ್ ರಥದಲ್ಲಿ ಲೈಟ್ ತಂದ ಕಿರಣ ಚಂದ್ರನ ಕೈಯಲ್ಲಿ ಬೀಜಗಳು, ಬಟಾಣಿ ಬೀಜಗಳು, ಬೀಜಗಳ ಹೊತ್ತ ಕುಶಲಗಡಿ ಮಾಲಕನಿಗೆ ಏಕ್ ದೋ ತೀನ್ ಏಕ್. ಓ, ತುಂಬು ಗರ್ಭಿಣಿ, ತುಂಬು ಹೃದಯದ ಆಂಟಿ. ಮಾಲಕರೇ, ಒಳ್ಳೇದಲ್ಲ. ಹೋಗ. ನೋ ನೋ ನೋ, ತಗೊಳ. ಕೇವಲ 10 ರೂಪಾಯಿ ಸಾಲೋದಿಲ್ಲ. ಓನ್ಲಿ 60 or 90. ಓ ನನ್ನ ಮಗನೇ, ಕೊಡ್ತೀನಿ ಹೋಗೋ. ಹೌದಾ? ಓಕೆ ಆಂಟಿ, ಕಂಟಿನ್ಯೂ ಸೆಲ್ಫ್ ಕೋಆಪರೇಟಿವ್ ಸೊಸೈಟಿ. ದೇವಾಂಟಿ ಗೊತ್ತಿಲ್ಲ, ಇವನು ಬಟಾಣಿ. ಸಾರಿ ಪ್ಲೀಸ್ ಹೋಗ್ಬಿಡ ಪ್ಲೀಸ್. 18 years. ಚಿಗುರು ಬರೀ ಮೇಕಪ್ ತುಂಬ್ಕೊಂಡಿದೆ. ಎಂತ ಗ್ರೇಟ್ ತಂದೆಯವರು, ತನ್ನ ಮಗನಿಗೋಸ್ಕರ ಅಷ್ಟೊತ್ತಿಂದ ಹುಡುಗಿನ ಹುಡುಕ್ತಾನೆ ಇದ್ದಾರೆ. ಅವನ್ ಮದ್ವೆ ಆದಂಗೆನೆ. ಸ್ವಲ್ಪ ಅವರೇಜ್ ಆಗಿದ್ದಾಳೆ. ಲೈಫ್ ಕೊಡೋಣ ಅಂದ್ರೆ 23 ಇಂದ 25 ವರ್ಷದೊಳಗೆ ಇರ್ಬೇಕಂತ ಹುಡುಗರು. ನನಗೇನಂತ ವಯಸ್ಸಾಗಿಲ್ಲ, ಕೇವಲ 15, 3 45 ಅಷ್ಟೇ. ನಾನಾದ್ರೂ ಇವ್ರಿಗೆ ಹೆಲ್ಪ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ನಾನು ತುಂಬಾ ಹೊತ್ತಿಂದ ಗಮನಿಸ್ತಾನೆ ಇದ್ದೀನಿ. ಫೋಟೋಗಳ ಮೇಲೆ ಕೈ ಆಡಿಸ್ಕೊಂಡೇ ಓದನ್ನ ಹುಡುಕ್ತಾ ಇದ್ದೀರಾ. ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಸರ್. ಸರ್ ನಿಮ್ಮಂತವ್ರು ಸರ್ ನಮಗೆ ಬೇಕಾಗಿರೋದು. ನಮ್ಮ ಕೆಲಸನೇ ಹೆಲ್ಪ್ ಮಾಡೋದು ಸರ್.
ಥ್ಯಾಂಕ್ ಯು ಸರ್. ಇವಾಗ ಹೇಳಿ ನಿಮ್ಮ ಮಗ ನೋಡಕ್ ಹೇಗಿದ್ದಾನೆ? ಕ್ವಾಲಿಫಿಕೇಶನ್ ಡಿಗ್ರಿನ, BE ನ, ಡಾಕ್ಟ್ರಾ? ನಿಮ್ದು ಬಾಡಿಗೆ ಮನೆನಾ, ಸ್ವಂತ ಮನೆನಾ? ಮನೇಲಿ ಅತ್ತೆ ಇದಾರಾ ಇಲ್ವಾ? ಗೌರ್ಮೆಂಟ್ ಜಾಬಾ ಅಥವಾ ಪ್ರೈವೇಟ್ ಜಾಬಾ? ನಿಮ್ ಹುಡುಗಿನ ಎನಿ ಟೈಮ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದಕ್ಕೆ ಬಿಡ್ತಾರಾ ಬಿಡಲ್ವಾ? ಅಕೌಂಟ್ ತುಂಬಾ, ಹಾಗೆ ಜೀಪ್ ತುಂಬಾ? ಮದುವೆ ಆಗಕ್ಕೆ ಹುಡುಗಿ ಬೇಕಾಗಿರೋದು ನಿಜ, ಆದ್ರೆ ನೀವು ಹೇಳ್ತಿರೋದ್ರಲ್ಲಿ ಸ್ಮಾಲ್ ಚೇಂಜ್. ಏನ್ ಸರ್? ಹುಡುಗಿ ಬೇಕಾಗಿರೋದು ನನಗೆ. ಪ್ಲೀಸ್ ಹೆಲ್ಪ್ ಮಾಡಿ ಸರ್. ಅಯ್ಯೋ, 18 ವರ್ಷದ ಹುಡುಗಿ ಡೀಟೇಲ್ಸ್ ನೋಡ್ತಿರುವಾಗ್ಲೇ ನಾನು ಅರ್ಥ ಮಾಡ್ಕೋಬೇಕಿತ್ತು. ಬನ್ರಿ ರೀ. ಸರ್ ಯಾಕೆ ಸರ್ ಅಷ್ಟೊಂದು ಕೋಪ